ಬೆಂಗಳೂರಿನ ನ್ಯಾಯಾಂಗ ಬಡಾವಣೆಯಲ್ಲೂ ಕೂಡ ಇಂಥದ್ದೇ ದೃಶ್ಯ ಕಂಡುಬಂದಿದೆ. ಅನೇಕ ಕಡೆಗಳಲ್ಲಿ ರಸ್ತೆ ಗುಂಡಿಗಳು, ಜನ ಬೇಸತ್ತು ಹೋಗಿದ್ದಾರೆ. ಅಭಿವೃದ್ಧಿ ಅಂತೂ ಮರೀಚಿಕೆ ಬಿಟ್ಬಿಡಿ, ಅಭಿವೃದ್ಧಿ ಇಲ್ಲ, ಆದ್ರೆ ಇರುವಂತ ತೊಂದರೆಗಳನ್ನ ಸರಿಪಡಿಸಬೇಕಲ್ವಾ, ಅದು ಕೂಡ ಆಗ್ತಾ ಇಲ್ಲ. ಈ ಬಡಾವಣೆಯಲ್ಲಿ ಹೆಸರಿಗಷ್ಟೇ ರಸ್ತೆಗಳು, ರಸ್ತೆ ಅನ್ನುವಂತ ಹೆಸರಿಗಷ್ಟೇ ರಸ್ತೆಗಳಿದೆ, ಆದ್ರೆ ಆ ರಸ್ತೆಯಲ್ಲಿದೆ ಅನ್ನೋದನ್ನ ಹುಡುಕಬೇಕು. ಬರೀ ಗುಂಡಿಗಳು, ಆ ಗುಂಡಿಗಳಲ್ಲಿ ಗಿಡ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ವಿನೂತನವಾಗಿ ಒಂದು ಪ್ರತಿಭಟನೆ. ನೀರು ತುಂಬಿರುವಂತಹ ಗುಂಡಿ, ಬೋಟ್ ಬಿಟ್ಟಿದ್ದಾರೆ ಅಲ್ಲಿ ಮಕ್ಕಳು. ಗಣ್ಯ ವ್ಯಕ್ತಿಗಳಿರುವಂತಹ ಏರಿಯಾ ಇದು, ಆದ್ರೆ ರಸ್ತೆಗಳು ಮಾತ್ರ ಅಧ್ವಾನ, ಗುಂಡಿಮಯ, ಬೀದಿ ದೀಪಗಳೆಲ್ಲ ಬಂದ್. 10 ಬಾರಿ ಇವ್ರು ಮನವಿ ಮಾಡಿಕೊಂಡ್ರು, ಯಾರು ಕೂಡ ಕ್ಯಾರೆ ಅಂದಿಲ್ಲ. ಹಾಗಾಗಿ ನ್ಯಾಯಾಂಗ ಬಡಾವಣೆಯ ಸ್ಥಳೀಯರಿದಾರಲ್ಲ, ನಿವಾಸಿಗಳು, ಅವರೆಲ್ಲರೂ ಕೂಡ ಅದ್ರ ಸುತ್ತ ಗಿಡ ಇಟ್ಟಿದ್ದಾರೆ. ಅಷ್ಟಾದ್ರೂ ಮಾಡ್ಲಿ, ಬೆಂಗಳೂರಿನಲ್ಲಿ ಗಿಡಗಳ ಸಂಖ್ಯೆ, ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ ಗುಂಡಿಗಳಾದ್ರೂ ಗಿಡ ಮರ ಬೆಳೀಲಿ ಅನ್ನುವಂತ ಒಂದು ರೀತಿಯ ಸದಭಿರುಚಿಯ ಆಶಯ. ಜೊತೆಯಲ್ಲಿ ಮಕ್ಕಳು ಬೋಟ್ ಬಿಟ್ಟಿದ್ದಾರೆ, ಅಲ್ಲಿ ನೀರು ನಿಂತಿದೆ. ಹಾಗಾಗಿ ಸುಮಾರು 18 ನ್ಯಾಯಾಂಗ ಬಡಾವಣೆಗೆ ನ್ಯಾಯ ಬೇಕಾಗಿದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 22 ಬಸ್ಗಳು ಪ್ರಯಾಣ ಮಾಡುತ್ತೆ. ಇದರಿಂದ ನಾನಾ ಕಡೆ ಕಾಲೇಜಿಗೆ ಬೆಂಗಳೂರಿನ ನ್ಯಾಯಾಂಗ ಬಡಾವಣೆಯಲ್ಲೂ ಕೂಡ ಇಂಥದ್ದೇ ದೃಶ್ಯ ಕಂಡುಬಂದಿದೆ. ಅನೇಕ ಕಡೆಗಳಲ್ಲಿ ರಸ್ತೆ ಗುಂಡಿಗಳು, ಜನ ಬೇಸತ್ತು ಹೋಗಿದ್ದಾರೆ. ಅಭಿವೃದ್ಧಿ ಅಂತೂ ಮರೀಚಿಕೆ ಬಿಟ್ಬಿಡಿ, ಅಭಿವೃದ್ಧಿ ಇಲ್ಲ, ಆದ್ರೆ ಇರುವಂತ ತೊಂದರೆಗಳನ್ನ ಸರಿಪಡಿಸಬೇಕಲ್ವಾ, ಅದು ಕೂಡ ಆಗ್ತಾ ಇಲ್ಲ. ಈ ಬಡಾವಣೆಯಲ್ಲಿ ಹೆಸರಿಗಷ್ಟೇ ರಸ್ತೆಗಳು, ರಸ್ತೆ ಅನ್ನುವಂತ ಹೆಸರಿಗಷ್ಟೇ ರಸ್ತೆಗಳಿದೆ, ಆದ್ರೆ ಆ ರಸ್ತೆಯಲ್ಲಿದೆ ಅನ್ನೋದನ್ನ ಹುಡುಕಬೇಕು. ಬರೀ ಗುಂಡಿಗಳು, ಆ ಗುಂಡಿಗಳಲ್ಲಿ ಗಿಡ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ವಿನೂತನವಾಗಿ ಒಂದು ಪ್ರತಿಭಟನೆ. ನೀರು ತುಂಬಿರುವಂತಹ ಗುಂಡಿ, ಬೋಟ್ ಬಿಟ್ಟಿದ್ದಾರೆ ಅಲ್ಲಿ ಮಕ್ಕಳು. ಗಣ್ಯ ವ್ಯಕ್ತಿಗಳಿರುವಂತಹ ಏರಿಯಾ ಇದು, ಆದ್ರೆ ರಸ್ತೆಗಳು ಮಾತ್ರ ಅಧ್ವಾನ, ಗುಂಡಿಮಯ, ಬೀದಿ ದೀಪಗಳೆಲ್ಲ ಬಂದ್. 10 ಬಾರಿ ಇವ್ರು ಮನವಿ ಮಾಡಿಕೊಂಡ್ರು, ಯಾರು ಕೂಡ ಕ್ಯಾರೆ ಅಂದಿಲ್ಲ. ಹಾಗಾಗಿ ನ್ಯಾಯಾಂಗ ಬಡಾವಣೆಯ ಸ್ಥಳೀಯರಿದಾರಲ್ಲ, ನಿವಾಸಿಗಳು, ಅವರೆಲ್ಲರೂ ಕೂಡ ಅದ್ರ ಸುತ್ತ ಗಿಡ ಇಟ್ಟಿದ್ದಾರೆ. ಅಷ್ಟಾದ್ರೂ ಮಾಡ್ಲಿ, ಬೆಂಗಳೂರಿನಲ್ಲಿ ಗಿಡಗಳ ಸಂಖ್ಯೆ, ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ ಗುಂಡಿಗಳಾದ್ರೂ ಗಿಡ ಮರ ಬೆಳೀಲಿ ಅನ್ನುವಂತ ಒಂದು ರೀತಿಯ ಸದಭಿರುಚಿಯ ಆಶಯ. ಜೊತೆಯಲ್ಲಿ ಮಕ್ಕಳು ಬೋಟ್ ಬಿಟ್ಟಿದ್ದಾರೆ, ಅಲ್ಲಿ ನೀರು ನಿಂತಿದೆ. ಹಾಗಾಗಿ ಸುಮಾರು 18 ನ್ಯಾಯಾಂಗ ಬಡಾವಣೆಗೆ ನ್ಯಾಯ ಬೇಕಾಗಿದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 22 ಬಸ್ಗಳು ಪ್ರಯಾಣ ಮಾಡುತ್ತೆ. ಇದರಿಂದ ನಾನಾ ಕಡೆ ಕಾಲೇಜಿಗೆ ಬೆಂಗಳೂರಿನ ನ್ಯಾಯಾಂಗ ಬಡಾವಣೆಯಲ್ಲೂ ಕೂಡ ಇಂಥದ್ದೇ ದೃಶ್ಯ ಕಂಡುಬಂದಿದೆ. ಅನೇಕ ಕಡೆಗಳಲ್ಲಿ ರಸ್ತೆ ಗುಂಡಿಗಳು, ಜನ ಬೇಸತ್ತು ಹೋಗಿದ್ದಾರೆ. ಅಭಿವೃದ್ಧಿ ಅಂತೂ ಮರೀಚಿಕೆ ಬಿಟ್ಬಿಡಿ, ಅಭಿವೃದ್ಧಿ ಇಲ್ಲ, ಆದ್ರೆ ಇರುವಂತ ತೊಂದರೆಗಳನ್ನ ಸರಿಪಡಿಸಬೇಕಲ್ವಾ, ಅದು ಕೂಡ ಆಗ್ತಾ ಇಲ್ಲ. ಈ ಬಡಾವಣೆಯಲ್ಲಿ ಹೆಸರಿಗಷ್ಟೇ ರಸ್ತೆಗಳು, ರಸ್ತೆ ಅನ್ನುವಂತ ಹೆಸರಿಗಷ್ಟೇ ರಸ್ತೆಗಳಿದೆ, ಆದ್ರೆ ಆ ರಸ್ತೆಯಲ್ಲಿದೆ ಅನ್ನೋದನ್ನ ಹುಡುಕಬೇಕು. ಬರೀ ಗುಂಡಿಗಳು, ಆ ಗುಂಡಿಗಳಲ್ಲಿ ಗಿಡ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ವಿನೂತನವಾಗಿ ಒಂದು ಪ್ರತಿಭಟನೆ. ನೀರು ತುಂಬಿರುವಂತಹ ಗುಂಡಿ, ಬೋಟ್ ಬಿಟ್ಟಿದ್ದಾರೆ ಅಲ್ಲಿ ಮಕ್ಕಳು. ಗಣ್ಯ ವ್ಯಕ್ತಿಗಳಿರುವಂತಹ ಏರಿಯಾ ಇದು, ಆದ್ರೆ ರಸ್ತೆಗಳು ಮಾತ್ರ ಅಧ್ವಾನ, ಗುಂಡಿಮಯ, ಬೀದಿ ದೀಪಗಳೆಲ್ಲ ಬಂದ್. 10 ಬಾರಿ ಇವ್ರು ಮನವಿ ಮಾಡಿಕೊಂಡ್ರು, ಯಾರು ಕೂಡ ಕ್ಯಾರೆ ಅಂದಿಲ್ಲ. ಹಾಗಾಗಿ ನ್ಯಾಯಾಂಗ ಬಡಾವಣೆಯ ಸ್ಥಳೀಯರಿದಾರಲ್ಲ, ನಿವಾಸಿಗಳು, ಅವರೆಲ್ಲರೂ ಕೂಡ ಅದ್ರ ಸುತ್ತ ಗಿಡ ಇಟ್ಟಿದ್ದಾರೆ. ಅಷ್ಟಾದ್ರೂ ಮಾಡ್ಲಿ, ಬೆಂಗಳೂರಿನಲ್ಲಿ ಗಿಡಗಳ ಸಂಖ್ಯೆ, ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ ಗುಂಡಿಗಳಾದ್ರೂ ಗಿಡ ಮರ ಬೆಳೀಲಿ ಅನ್ನುವಂತ ಒಂದು ರೀತಿಯ ಸದಭಿರುಚಿಯ ಆಶಯ. ಜೊತೆಯಲ್ಲಿ ಮಕ್ಕಳು ಬೋಟ್ ಬಿಟ್ಟಿದ್ದಾರೆ, ಅಲ್ಲಿ ನೀರು ನಿಂತಿದೆ. ಹಾಗಾಗಿ ಸುಮಾರು 18 ನ್ಯಾಯಾಂಗ ಬಡಾವಣೆಗೆ ನ್ಯಾಯ ಬೇಕಾಗಿದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 22 ಬಸ್ಗಳು ಪ್ರಯಾಣ ಮಾಡುತ್ತೆ. ಇದರಿಂದ ನಾನಾ ಕಡೆ ಕಾಲೇಜಿಗೆ ಬೆಂಗಳೂರಿನ ನ್ಯಾಯಾಂಗ ಬಡಾವಣೆಯಲ್ಲೂ ಕೂಡ ಇಂಥದ್ದೇ ದೃಶ್ಯ ಕಂಡುಬಂದಿದೆ. ಅನೇಕ ಕಡೆಗಳಲ್ಲಿ ರಸ್ತೆ ಗುಂಡಿಗಳು, ಜನ ಬೇಸತ್ತು ಹೋಗಿದ್ದಾರೆ. ಅಭಿವೃದ್ಧಿ ಅಂತೂ ಮರೀಚಿಕೆ ಬಿಟ್ಬಿಡಿ, ಅಭಿವೃದ್ಧಿ ಇಲ್ಲ, ಆದ್ರೆ ಇರುವಂತ ತೊಂದರೆಗಳನ್ನ ಸರಿಪಡಿಸಬೇಕಲ್ವಾ, ಅದು ಕೂಡ ಆಗ್ತಾ ಇಲ್ಲ. ಈ ಬಡಾವಣೆಯಲ್ಲಿ ಹೆಸರಿಗಷ್ಟೇ ರಸ್ತೆಗಳು, ರಸ್ತೆ ಅನ್ನುವಂತ ಹೆಸರಿಗಷ್ಟೇ ರಸ್ತೆಗಳಿದೆ, ಆದ್ರೆ ಆ ರಸ್ತೆಯಲ್ಲಿದೆ ಅನ್ನೋದನ್ನ ಹುಡುಕಬೇಕು. ಬರೀ ಗುಂಡಿಗಳು, ಆ ಗುಂಡಿಗಳಲ್ಲಿ ಗಿಡ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ವಿನೂತನವಾಗಿ ಒಂದು ಪ್ರತಿಭಟನೆ. ನೀರು ತುಂಬಿರುವಂತಹ ಗುಂಡಿ, ಬೋಟ್ ಬಿಟ್ಟಿದ್ದಾರೆ ಅಲ್ಲಿ ಮಕ್ಕಳು. ಗಣ್ಯ ವ್ಯಕ್ತಿಗಳಿರುವಂತಹ ಏರಿಯಾ ಇದು, ಆದ್ರೆ ರಸ್ತೆಗಳು ಮಾತ್ರ ಅಧ್ವಾನ, ಗುಂಡಿಮಯ, ಬೀದಿ ದೀಪಗಳೆಲ್ಲ ಬಂದ್. 10 ಬಾರಿ ಇವ್ರು ಮನವಿ ಮಾಡಿಕೊಂಡ್ರು, ಯಾರು ಕೂಡ ಕ್ಯಾರೆ ಅಂದಿಲ್ಲ. ಹಾಗಾಗಿ ನ್ಯಾಯಾಂಗ ಬಡಾವಣೆಯ ಸ್ಥಳೀಯರಿದಾರಲ್ಲ, ನಿವಾಸಿಗಳು, ಅವರೆಲ್ಲರೂ ಕೂಡ ಅದ್ರ ಸುತ್ತ ಗಿಡ ಇಟ್ಟಿದ್ದಾರೆ. ಅಷ್ಟಾದ್ರೂ ಮಾಡ್ಲಿ, ಬೆಂಗಳೂರಿನಲ್ಲಿ ಗಿಡಗಳ ಸಂಖ್ಯೆ, ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ ಗುಂಡಿಗಳಾದ್ರೂ ಗಿಡ ಮರ ಬೆಳೀಲಿ ಅನ್ನುವಂತ ಒಂದು ರೀತಿಯ ಸದಭಿರುಚಿಯ ಆಶಯ. ಜೊತೆಯಲ್ಲಿ ಮಕ್ಕಳು ಬೋಟ್ ಬಿಟ್ಟಿದ್ದಾರೆ, ಅಲ್ಲಿ ನೀರು ನಿಂತಿದೆ. ಹಾಗಾಗಿ
ಸುಮಾರು 18 ನ್ಯಾಯಾಂಗ ಬಡಾವಣೆಗೆ ನ್ಯಾಯ ಬೇಕಾಗಿದೆ. ದಿನಾಲು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 22 ಬಸ್ಗಳು ಪ್ರಯಾಣ ಮಾಡುತ್ತೆ. ಇಲ್ಲಿಂದ ನಾನಾ ಕಡೆ ಸ್ಕೂಲ್ಗಳಿಗೆ, ಕಾಲೇಜುಗಳಿಗೆ ವಿದ್ಯಾರ್ಥಿ ಬೆಂಗಳೂರಿನ ನ್ಯಾಯಾಂಗ ಬಡಾವಣೆಯಲ್ಲೂ ಕೂಡ ಇಂಥದ್ದೇ ದೃಶ್ಯ ಕಂಡುಬಂದಿದೆ. ಅನೇಕ ಕಡೆಗಳಲ್ಲಿ ರಸ್ತೆ ಗುಂಡಿಗಳು, ಜನ ಬೇಸತ್ತು ಹೋಗಿದ್ದಾರೆ. ಅಭಿವೃದ್ಧಿ ಅಂತೂ ಮರೀಚಿಕೆ ಬಿಟ್ಬಿಡಿ, ಅಭಿವೃದ್ಧಿ ಇಲ್ಲ, ಆದ್ರೆ ಇರುವಂತಹ ತೊಂದರೆಗಳನ್ನ ಸರಿಪಡಿಸಬೇಕಲ್ವಾ, ಅದು ಕೂಡ ಆಗ್ತಾ ಇಲ್ಲ. ಈ ಬಡಾವಣೆಯಲ್ಲಿ ಹೆಸರಿಗಷ್ಟೇ ರಸ್ತೆಗಳು, ರಸ್ತೆ ಅನ್ನುವಂತ ಹೆಸರಿಗಷ್ಟೇ ರಸ್ತೆಗಳಿದೆ, ಆದ್ರೆ ಆ ರಸ್ತೆಯಲ್ಲಿದೆ ಅನ್ನೋದನ್ನ ಹುಡುಕಬೇಕು. ಬರೀ ಗುಂಡಿಗಳು, ಆ ಗುಂಡಿಗಳಲ್ಲಿ ಗಿಡ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ವಿನೂತನವಾಗಿ ಒಂದು ಪ್ರತಿಭಟನೆ. ನೀರು ತುಂಬಿರುವಂತಹ ಗುಂಡಿ, ಬೋಟ್ ಬಿಟ್ಟಿದ್ದಾರೆ ಅಲ್ಲಿ ಮಕ್ಕಳು. ಗಣ್ಯ ವ್ಯಕ್ತಿಗಳಿರುವಂತಹ ಏರಿಯಾ ಇದು, ಆದ್ರೆ ರಸ್ತೆಗಳು ಮಾತ್ರ ಅಧ್ವಾನ, ಗುಂಡಿಮಯ, ಬೀದಿ ದೀಪಗಳೆಲ್ಲ ಬಂದ್. 10 ಬಾರಿ ಇವ್ರು ಮನವಿ ಮಾಡಿಕೊಂಡ್ರು, ಯಾರು ಕೂಡ ಕ್ಯಾರೆ ಅಂದಿಲ್ಲ. ಹಾಗಾಗಿ ನ್ಯಾಯಾಂಗ ಬಡಾವಣೆಯ ಸ್ಥಳೀಯರಿದಾರಲ್ಲ, ನಿವಾಸಿಗಳು, ಅವರೆಲ್ಲರೂ ಕೂಡ ಅದ್ರ ಸುತ್ತ ಗಿಡ ಇಟ್ಟಿದ್ದಾರೆ. ಅಷ್ಟಾದ್ರೂ ಮಾಡ್ಲಿ, ಬೆಂಗಳೂರಿನಲ್ಲಿ ಗಿಡಗಳ ಸಂಖ್ಯೆ, ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ ಗುಂಡಿಗಳಾದ್ರೂ ಗಿಡ ಮರ ಬೆಳೀಲಿ ಅನ್ನುವಂತ ಒಂದು ರೀತಿಯ ಸದಭಿರುಚಿಯ ಆಶಯ. ಜೊತೆಯಲ್ಲಿ ಮಕ್ಕಳು ಬೋಟ್ ಬಿಟ್ಟಿದ್ದಾರೆ, ಅಲ್ಲಿ ನೀರು ನಿಂತಿದೆ. ಹಾಗಾಗಿ ಸುಮಾರು 18 ನ್ಯಾಯಾಂಗ ಬಡಾವಣೆಗೆ ನ್ಯಾಯ ಬೇಕಾಗಿದೆ. ದಿನಾಲು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 22 ಬಸ್ಗಳು ಪ್ರಯಾಣ ಮಾಡುತ್ತೆ. ಇಲ್ಲಿಂದ ನಾನಾ ಕಡೆ ಸ್ಕೂಲ್ಗಳಿಗೆ, ಕಾಲೇಜುಗಳಿಗೆ ವಿದ್ಯಾರ್ಥಿ ಬೆಂಗಳೂರಿನ ನ್ಯಾಯಾಂಗ ಬಡಾವಣೆಯಲ್ಲೂ ಕೂಡ ಇಂಥದ್ದೇ ದೃಶ್ಯ ಕಂಡುಬಂದಿದೆ. ಅನೇಕ ಕಡೆಗಳಲ್ಲಿ ರಸ್ತೆ ಗುಂಡಿಗಳು, ಜನ ಬೇಸತ್ತು ಹೋಗಿದ್ದಾರೆ. ಅಭಿವೃದ್ಧಿ ಅಂತೂ ಮರೀಚಿಕೆ ಬಿಟ್ಬಿಡಿ, ಅಭಿವೃದ್ಧಿ ಇಲ್ಲ, ಆದ್ರೆ ಇರುವಂತಹ ತೊಂದರೆಗಳನ್ನ ಸರಿಪಡಿಸಬೇಕಲ್ವಾ, ಅದು ಕೂಡ ಆಗ್ತಾ ಇಲ್ಲ. ಈ ಬಡಾವಣೆಯಲ್ಲಿ ಹೆಸರಿಗಷ್ಟೇ ರಸ್ತೆಗಳು, ರಸ್ತೆ ಅನ್ನುವಂತ ಹೆಸರಿಗಷ್ಟೇ ರಸ್ತೆಗಳಿದೆ, ಆದ್ರೆ ಆ ರಸ್ತೆಯಲ್ಲಿದೆ ಅನ್ನೋದನ್ನ ಹುಡುಕಬೇಕು. ಬರೀ ಗುಂಡಿಗಳು, ಆ ಗುಂಡಿಗಳಲ್ಲಿ ಗಿಡ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ವಿನೂತನವಾಗಿ ಒಂದು ಪ್ರತಿಭಟನೆ. ನೀರು ತುಂಬಿರುವಂತಹ ಗುಂಡಿ, ಬೋಟ್ ಬಿಟ್ಟಿದ್ದಾರೆ ಅಲ್ಲಿ ಮಕ್ಕಳು. ಗಣ್ಯ ವ್ಯಕ್ತಿಗಳಿರುವಂತಹ ಏರಿಯಾ ಇದು, ಆದ್ರೆ ರಸ್ತೆಗಳು ಮಾತ್ರ ಅಧ್ವಾನ, ಗುಂಡಿಮಯ, ಬೀದಿ ದೀಪಗಳೆಲ್ಲ ಬಂದ್. 10 ಬಾರಿ ಇವ್ರು ಮನವಿ ಮಾಡಿಕೊಂಡ್ರು, ಯಾರು ಕೂಡ ಕ್ಯಾರೆ ಅಂದಿಲ್ಲ. ಹಾಗಾಗಿ ನ್ಯಾಯಾಂಗ ಬಡಾವಣೆಯ ಸ್ಥಳೀಯರಿದಾರಲ್ಲ, ನಿವಾಸಿಗಳು, ಅವರೆಲ್ಲರೂ ಕೂಡ ಅದ್ರ ಸುತ್ತ ಗಿಡ ಇಟ್ಟಿದ್ದಾರೆ. ಅಷ್ಟಾದ್ರೂ ಮಾಡ್ಲಿ, ಬೆಂಗಳೂರಿನಲ್ಲಿ ಗಿಡಗಳ ಸಂಖ್ಯೆ, ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ ಗುಂಡಿಗಳಾದ್ರೂ ಗಿಡ ಮರ ಬೆಳೀಲಿ ಅನ್ನುವಂತ ಒಂದು ರೀತಿಯ ಸದಭಿರುಚಿಯ ಆಶಯ. ಜೊತೆಯಲ್ಲಿ ಮಕ್ಕಳು ಬೋಟ್ ಬಿಟ್ಟಿದ್ದಾರೆ, ಅಲ್ಲಿ ನೀರು ನಿಂತಿದೆ. ಹಾಗಾಗಿ ಸುಮಾರು 18 ನ್ಯಾಯಾಂಗ ಬಡಾವಣೆಗೆ ನ್ಯಾಯ ಬೇಕಾಗಿದೆ. ದಿನಾಲು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 22 ಬಸ್ಗಳು ಪ್ರಯಾಣ ಮಾಡುತ್ತೆ. ಇಲ್ಲಿಂದ ನಾನಾ ಕಡೆ ಸ್ಕೂಲ್ಗಳಿಗೆ, ಕಾಲೇಜುಗಳಿಗೆ ವಿದ್ಯಾರ್ಥಿ ಬೆಂಗಳೂರಿನ ನ್ಯಾಯಾಂಗ ಬಡಾವಣೆಯಲ್ಲೂ ಕೂಡ ಇಂಥದ್ದೇ ದೃಶ್ಯ ಕಂಡುಬಂದಿದೆ. ಅನೇಕ ಕಡೆಗಳಲ್ಲಿ ರಸ್ತೆ ಗುಂಡಿಗಳು, ಜನ ಬೇಸತ್ತು ಹೋಗಿದ್ದಾರೆ. ಅಭಿವೃದ್ಧಿ ಅಂತೂ ಮರೀಚಿಕೆ ಬಿಟ್ಬಿಡಿ, ಅಭಿವೃದ್ಧಿ ಇಲ್ಲ, ಆದ್ರೆ ಇರುವಂತಹ ತೊಂದರೆಗಳನ್ನ ಸರಿಪಡಿಸಬೇಕಲ್ವಾ, ಅದು ಕೂಡ ಆಗ್ತಾ ಇಲ್ಲ. ಈ ಬಡಾವಣೆಯಲ್ಲಿ ಹೆಸರಿಗಷ್ಟೇ ರಸ್ತೆಗಳು, ರಸ್ತೆ ಅನ್ನುವಂತ ಹೆಸರಿಗಷ್ಟೇ ರಸ್ತೆಗಳಿದೆ, ಆದ್ರೆ ಆ ರಸ್ತೆಯಲ್ಲಿದೆ ಅನ್ನೋದನ್ನ ಹುಡುಕಬೇಕು. ಬರೀ ಗುಂಡಿಗಳು, ಆ ಗುಂಡಿಗಳಲ್ಲಿ ಗಿಡ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ವಿನೂತನವಾಗಿ ಒಂದು ಪ್ರತಿಭಟನೆ. ನೀರು ತುಂಬಿರುವಂತಹ ಗುಂಡಿ, ಬೋಟ್ ಬಿಟ್ಟಿದ್ದಾರೆ ಅಲ್ಲಿ ಮಕ್ಕಳು. ಗಣ್ಯ ವ್ಯಕ್ತಿಗಳಿರುವಂತಹ ಏರಿಯಾ ಇದು, ಆದ್ರೆ ರಸ್ತೆಗಳು ಮಾತ್ರ ಅಧ್ವಾನ, ಗುಂಡಿಮಯ, ಬೀದಿ ದೀಪಗಳೆಲ್ಲ ಬಂದ್. 10 ಬಾರಿ ಇವ್ರು ಮನವಿ ಮಾಡಿಕೊಂಡ್ರು, ಯಾರು ಕೂಡ ಕ್ಯಾರೆ ಅಂದಿಲ್ಲ. ಹಾಗಾಗಿ ನ್ಯಾಯಾಂಗ ಬಡಾವಣೆಯ ಸ್ಥಳೀಯರಿದಾರಲ್ಲ, ನಿವಾಸಿಗಳು, ಅವರೆಲ್ಲರೂ ಕೂಡ ಅದ್ರ ಸುತ್ತ ಗಿಡ ಇಟ್ಟಿದ್ದಾರೆ. ಅಷ್ಟಾದ್ರೂ ಮಾಡ್ಲಿ, ಬೆಂಗಳೂರಿನಲ್ಲಿ ಗಿಡಗಳ ಸಂಖ್ಯೆ, ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ ಗುಂಡಿಗಳಾದ್ರೂ ಗಿಡ ಮರ ಬೆಳೀಲಿ ಅನ್ನುವಂತ ಒಂದು ರೀತಿಯ ಸದಭಿರುಚಿಯ ಆಶಯ. ಜೊತೆಯಲ್ಲಿ ಮಕ್ಕಳು ಬೋಟ್ ಬಿಟ್ಟಿದ್ದಾರೆ, ಅಲ್ಲಿ ನೀರು ನಿಂತಿದೆ. ಹಾಗಾಗಿ ಸುಮಾರು 18 ನ್ಯಾಯಾಂಗ ಬಡಾವಣೆಗೆ ನ್ಯಾಯ ಬೇಕಾಗಿದೆ. ದಿನಾಲು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 22 ಬಸ್ಗಳು ಪ್ರಯಾಣ ಮಾಡುತ್ತೆ. ಇಲ್ಲಿಂದ ನಾನಾ ಕಡೆ ಸ್ಕೂಲ್ಗಳಿಗೆ, ಕಾಲೇಜುಗಳಿಗೆ ವಿದ್ಯಾರ್ಥಿ